ಬಿಗ್ ಬಾಸ್ ಮನೆಗೆ ಮತ್ತೆ ರೀ ಎಂಟ್ರಿ ಕೊಟ್ಟ ಮಲ್ಲಮ್ಮ. ಅದೇ ತರ ಧ್ರುವಂತ್ ಅವ್ರನ್ನ ಇಲ್ಲಿ ಏನಾದ್ರು ಇಗ್ನೋರ್ ಮಾಡಿದ್ರ ಮಲ್ಲಮ್ಮ ಅವರು. ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಇದೆ. ಏನೆಲ್ಲಾ ವಿಷಯ, ಏನೆಲ್ಲಾ ಪ್ರೊಮೋದಲ್ಲಿ ಏನೆಲ್ಲ ಇದೆ, ಮತ್ತೆ ಅಪ್ಡೇಟ್ ಏನು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ನ ಮಾಡಿ. ಫಸ್ಟ್ ಆಫ್ ಆಲ್ ಫಸ್ಟೇ ಅಪ್ಡೇಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ಏನಂತ ಅಂದ್ರೆ ಈ ಮಂಗಳವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಮಂಗಳವಾರ ಸಂಜೆ 6 ಗಂಟೆವರೆಗೂ ಮಾತ್ರ ವೋಟಿಂಗ್ ಲೈನ್ ಅಪ್ ಓಪನ್ ಆಗಿರುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಸ್ ಗೆ ವೋಟ್ ಮಾಡಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಆ ಒಂದು ಸೇವ್ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ. ಅದೇ ಮೇನ್ ಬಿಗ್ ಅಪ್ಡೇಟ್. ಏನಿಗೆ ಅಂತ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲಿಮಿನೇಷನ್ ಆಗುತ್ತೆ. ಮಿಡ್ ವೀಕ್ ಅಂತ ಬಂದಾದ್ಮೇಲೆ ಯಾವಾಗ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಲ್ಲ. ನಾವ್ ಯಾರ್ಯಾರನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಥಿಂಕ್ ಮಾಡಿರ್ತೀವಿ ಅವರೇನೆ ಎಲಿಮಿನೇಟ್ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತೆ ಆ ಒಂದು ಎಲಿಮಿನೇಷನ್ ಆದ್ಮೇಲೆ ಅದು ಟೆಲಿಕಾಸ್ಟ್ ಆಗೋದು ಬುಧವಾರ ರಾತ್ರಿ. ಅದಾದ್ಮೇಲೆ ನೆಕ್ಸ್ಟ್ ವೋಟಿಂಗ್ ಲೈನ್ ಅಪ್ ಮತ್ತೆ ಓಪನ್ ಆಗುತ್ತೆ. ಅದು ವಿನ್ನರ್ ನ ಡಿಸೈಡ್ ಮಾಡೋ ವೋಟಿಂಗ್ ಲೈನ್ ಅಪ್ ಅಂತಾನೆ ಅನ್ಕೊಳ್ಳಿ. ಹೆಚ್ಚು ಯಾರು ವೋಟ್ ಬರುತ್ತೆ ಅವರು ಈ ಸೀಸನ್ ನ ವಿನ್ನರ್ ಆಗ್ತಾರೆ. ಯಾರು ಕೂಡ ಮರಿಬೇಡಿ, ಆ ಒಂದು ವೋಟಿಂಗ್ ನ ಮಾಡೋದಕ್ಕೆ. ಎಲಿಮಿನೇಷನ್ ಆದ್ಮೇಲೆ ಸುಮಾರು ಜನ ಮರ್ತ್ಕೊಳ್ತೀರಾ, ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆದ್ಮೇಲೆ ಏನು ಕನ್ಸಿಡರ್ಡ್ ಆಗಲ್ವೇನೋ ಅಂತ. ಬಟ್ ಅದನ್ನು ಕೂಡ ಕನ್ಸಿಡರ್ಡ್ ಆಗುತ್ತೆ. ಎಲ್ಲರೂ ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ ಇಂದ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋಣ. ಈ ಒಂದು ಪ್ರೋಮೋದಲ್ಲಿ ಮೇನ್ ಆಗಿ ಮಲ್ಲಮ್ಮ ಅವರು ಮತ್ತೆ ರೀ ಎಂಟ್ರಿನ ಕೊಟ್ಟಿದ್ದಾರೆ. ಯಾವ ರೀಸನ್ ಅಂತ ಗೊತ್ತಿಲ್ಲ. ಸುಮಾರು ಜನ ಏನಾದ್ರು ಹಳೆ ಕಂಟೆಸ್ಟೆಂಟ್ಸ್ ಏನಾದ್ರು ಮನೇಲಿರೋ ಕಂಟೆಸ್ಟೆಂಟ್ಸ್ ಮತ್ತೆ ವಾಪಸ್ ಬರ್ತಾರ ಅಂತ, ಅಂದ್ರೆ ಈ ಸೀಸನ್ ಕಂಟೆಸ್ಟೆಂಟ್ಸ್ ಮತ್ತೆ ರೀ ಎಂಟ್ರಿ ಕೊಡ್ತಾರ, ಏನಾದ್ರು ರಿಯೂನಿಯನ್ ಆಗುತ್ತಾ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ನ ಕೊಟ್ಟಿಲ್ಲ. ಮತ್ತೆ ಕಿಚನ್ ಅಡುಗೆ ಅಂತ ಬರುತ್ತಲ್ಲ, ಈ ವೀಕ್ ಬರೋ ಚಾನ್ಸಸ್ ಇದೆ. ಒಂದು ಇಂಟ್ ನ ಕೊಟ್ಟಿದ್ರು ಕಿಚ್ಚ ಸುದೀಪ್ ಅವರು ಸಂಡೇ ಎಪಿಸೋಡ್ ಅಲ್ಲಿ, ಆದ್ರೆ ನಿಮ್ಗೆ ಸ್ಪೆಷಲ್ ಒನ್ ಟೈಮ್ ಊಟ ಬರುತ್ತೆ ಅಂತ. ಅದನ್ನ ಇದನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ತರ ಇಲ್ಲಿ ಮಲ್ಲಮ್ಮ ಅವರು ರೀ ಎಂಟ್ರಿ ಕೊಟ್ಟ ಆದ್ಮೇಲೆ ಸುಮಾರು ಜನರ ಜೊತೆ ಮಾತಾಡ್ತಾರೆ. ಆಮೇಲೆ ಗಿಲ್ಲಿ ಅವ್ರ ಜೊತೆ ಕಾನ್ವರ್ಸೇಷನ್ ನಡೆಯುತ್ತೆ. ಏನಮ್ಮ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಅಂತ ಗಿಲ್ಲಿ ಅವ್ರು ರೇಗಿಸ್ತಾರೆ. ಅದಾದ್ಮೇಲೆ ಏನಿಲ್ಲ ಅಂತ ಕೇಳಿದಾಗ, ನಿಮ್ಗೆ ಏನಾದ್ರು ಫಾಲೋವರ್ಸ್ ಏನಾದ್ರು ಜಾಸ್ತಿ ಆದ್ರಮ್ಮ ಅಂತ ಅಂದಾಗ ಮಲ್ಲಮ್ಮ ಅವರು ನಂದೇ ಅವ ಇನ್ಮೇಲೆ ಬಿಗ್ ಬಾಸ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಒಂದ್ ಸ್ವಲ್ಪ ಹೇಳ್ಕೊತಾರೆ. ತುಂಬಾ ಖುಷಿಯಾಗಿರ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಧ್ರುವಂತ್ ಅವ್ರನ್ನ ಇಗ್ನೋರ್ ಮಾಡಿದ್ರ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಂದ್ರೆ ನಿಮ್ಮ ಬಿಟ್ಟು ನಾನು ಎಲ್ಲೂ ಹೋಗಿರ್ಲಿಲ್ಲ. ಆದ್ರೆ ನೀವು ಓದಾದ್ಮೇಲೆ ಧ್ರುವಂತ್ ಅವ್ರು ಹೇಳೋ ಮಾತಿದ್ದು, ನೀವು ಹೋದ್ಮೇಲೆ ನಂಗೆ ಯಾರು ಅಲ್ಲಿ ಪಾರ್ಟ್ನರ್ ಇಲ್ಲ ಮಾತಾಡೋದಕ್ಕೆ ಮತ್ತೆ ಹಂಚ್ಕೊಳ್ಳೋದಕ್ಕೆ ವಿಷಯನ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಟ್ ನೀವು ಬಂದಿದ್ ನನ್ಗೆ ಖುಷಿ ಆಯ್ತು ಅಂತ ಅಂದಾಗ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅವರು ವಿಜುವಲ್ಸ್ ಇದ್ದಿದ್ದು ಬೇರೆಯವ್ರ ಜೊತೆ, ಅಂದ್ರೆ ಬೇರೆಯವ್ರನ್ನ ನೋಡ್ತಿದ್ರು ಇವ್ರು ಮಾತಾಡ್ಸುವಾಗ. ಅಂದ್ರೆ ಧ್ರುವಂತ್ ಅವರು ಇದನ್ನು ಮಲ್ಲಮ್ಮ ಅವ್ರನ್ನ ಮಾತಾಡ್ಸುವಾಗ ಅವರು ವಿಷನ್ ಬಂದು ಬೇರೆ ಕಡೆ ಇತ್ತು. ಬೇರೆಯವ್ರ ಹತ್ರ ಮಾತಾಡೋ ತರ ಒಂದು ಪೋರ್ಟ್ರೇ ಆಗ್ತಿತ್ತು, ಬೇರೆ ಕಡೆ ನೋಡ್ತಿದ್ರು. ಅದಾದ್ಮೇಲೆ ಆ ಒಂದು ಕಾನ್ವರ್ಸೇಷನ್ ಜೊತೆಗೆ ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಮತ್ತೆ ಇನ್ನೊಂದು ಕಾನ್ವರ್ಸೇಷನ್ ನ ಮಾಡ್ತಾರೆ. ಏನಂತ ಅಂದ್ರೆ, ಮಲ್ಲಮ್ಮ ಅವರು ಫಸ್ಟ್ ರೀತಿ ಇಲ್ಲ, ನಾವ್ ಏನ್ ಮಾತಾಡಿದ್ರು ಅವ್ರು ತಲೆ ಕೆಡ್ಸ್ಕೊತಲ್ಲ ಅಂದಾಗ ಅವ್ರಿಗೊಂದ್ ಸ್ವಲ್ಪ ಬೇಜಾರ್ ಆಗಿರೋ ಕ್ಷಣ ಅಲ್ಲಿ ಇದೆ. ಬಟ್ ಈ ವೀಕ್ ಏನು ಯಾರನ್ನು ಏಟ್ ಮಾಡ್ಕೊಂಡು ನಮ್ಗೇನ್ ಆಗ್ಬೇಕಾಗಿರ್ಲಿಲ್ಲ. ಅದೇ ತರ ಅವ್ರು ಹೇಳ್ತಾರೆ, ನಮ್ಗೆ ನೀವು ನಿಮ್ಗೆ ನಾವು ಅಂತ ಅನ್ಬಿಟ್ಟು ಹೆಗ್ಲ ಮೇಲೆ ಹಾಕೊಂಡು ಕೈನ ಅಶ್ವಿನಿ ಮತ್ತೆ ಧ್ರುವಂತ್ ಅವರು ಒಂದು ಕಾನ್ವರ್ಸೇಷನ್ ನ ಮುಗಿಸ್ಕೊಂಡು ಮತ್ತೆ ಅವರು ಗಾರ್ಡನ್ ಏರಿಯಾಗ ಹೋಗ್ತಾರೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಏನೋ ಅವರು ತಣ್ಣೀರ್ ಸ್ನಾನ ಏನೋ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ಇಂದ ಯಾರೋ ಒಬ್ರು ಇದಪ್ಪ ನೀರ್ನ ತಗೊಂಡ್ ಬಂದು ತಲೆ ಮೇಲೆ ಸುರಿತಾರೆ ಮಲ್ಲಮ್ಮ ಅವ್ರ ತಲೆ ಮೇಲೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಕಾರಣ ಏನು ಅಂತ ಗೊತ್ತಿಲ್ಲ. ಮತ್ತೆ ರೀ ಎಂಟ್ರಿ ಕೊಡ್ಸಿರೋದು ಅದು ಶನಿವಾರ ಬಂದ್ರ ಭಾನುವಾರ ಬಂದ್ರ ಅಂತಾನೆ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂತ ಅಂದ್ರೆ ಈ ವಾರ ಶುಕ್ರವಾರ ಒಂದು ಶೂಟಿಂಗ್ ಆಗಿರೋದ್ರಿಂದ ಅವರು ಏನಾದ್ರು ಶನಿವಾರ ಬಂದಿದಾರ, ಶನಿವಾರದ ಎಪಿಸೋಡ್ ಅನ್ನೇ ಇವಾಗ ಟೆಲಿಕಾಸ್ಟ್ ಮಾಡ್ತಾ ಇದಾರ, ಇಲ್ಲಾಂದ್ರೆ ಭಾನುವಾರ ಬಂದಿದ್ರು ಯಾವ ರೀಸನ್ ಗೆ ಬಂದಿರ್ತಾರೆ ಅಂತ ಕೂಡ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ನೋಡೋಣ ಆ ಒಂದು ರೀಸನ್ ಏನಕ್ಕೆ ಅಂತ. ಬಟ್ ಏನಾದ್ರು ರಿಯೂನಿಯನ್ ಮಾಡ್ತಾ ಇದಾರ ಎಲ್ಲಾ ಕಂಟೆಸ್ಟೆಂಟ್ಸ್ ಕರೆಸ್ಬಿಟ್ಟು ಅಂತ ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಬರುತ್ತೆ. ಆ ಒಂದು ಮಾಡಿದ್ರೆ ಒಂದ್ ಸ್ವಲ್ಪ ಇರಿಟೇಷನ್ ಕೂಡ ಆಗುತ್ತೆ. ಬಟ್ ಇಲ್ಲಿ ಫ್ಯಾಮಿಲಿ ವೀಕ್ ಅನ್ನೋಕ್ಕಿಂತ ಇನ್ನೊಂದು ಅವ್ರ ವಿಜುವಲ್ಸ್ ಫೋಟೋ ಶಾಟ್, ಅಂದ್ರೆ ಫೋಟೋ ಶೂಟ್ ಎಲ್ಲ ಬರುತ್ತಲ್ಲ, ಫ್ರೇಮ್ ಬರುತ್ತಲ್ಲ, ಫೋಟೋ ಫ್ರೇಮ್, ಎಲ್ಲಾ ಕಂಟೆಸ್ಟೆಂಟ್ಸ್ ಫೋಟೋ ಫ್ರೇಮ್ ಬರುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಆದ್ಮೇಲೆ ಅದ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಪೋರ್ಟ್ರೇ ಮಾಡ್ತಾರೆ ಈ ಸೀಸನ್ ಅಂತ ಕಂಪ್ಲೀಟ್ ಆಗಿ ನೋಡ್ಬೇಕಾಗಿರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ನ ನಾವು ಎಕ್ಸ್ಪೆಕ್ಟ್ ಮಾಡೋದಿಕ್ ಆಗೋದಿಲ್ಲ. ಅವ್ರ ಎಂಜಾಯ್ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಲಾಸ್ಟ್ ವೀಕ್ ಆಗಿರೋದ್ರಿಂದ ಈ ಒಂದು ಪ್ರೊಮೋ ನೋಡಾದ್ಮೇಲೆ ನನ್ಗೊಂದ್ ಸ್ವಲ್ಪ ಶಾಕಿಂಗ್ ಅನ್ನಿಸ್ತು. ಇವ್ರನ್ನ ಏನಕ್ಕೆ ಮತ್ತೆ ರಿ ಎಂಟ್ರಿನ ಕೊಡ್ಸಿದ್ರು ಅಂತ ಎಪಿಸೋಡ್ ಅಲ್ಲಿ ಕ್ಲಾರಿಫೈ
ಸಿಗ್ಬೋದೇನೋ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಮತ್ತೆ ಅಪ್ಡೇಟ್ ಆಗಿರುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಿ. ಅದೇ ರೀತಿ ಈ ಒಂದು ಪ್ರೊಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ನೋಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.